ಮಾತುಗಳನ್ನಾಡಿದ ಗದಗ ಶಹರ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀ ಆರ್.ಪಿ. ಶೆಟ್ಟಪ್ಪನವರ್ ಸರ್ ಅವರಿಗೆ 2005-6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು. ಈಗ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದಂತ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತ ಶ್ರೀ ಆರ್.ಎಸ್. ಬುರುಡಿ ಸರ್ ಎಲ್ಲ ಇದು 6ನೇ ಸಾಲಿನಲ್ಲಿ ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳು ಸೇರಿ ಉಪಕಾರ ಸ್ಮರಣೆಯ ರೂಪದಲ್ಲಿ ತಮ್ಮ ಗುರುಗಳನ್ನು ನೆನೆಯಬೇಕು, ಅವರನ್ನು ಗೌರವಿಸಬೇಕು, ಮತ್ತೆ ತಮ್ಮ ಶಾಲಾವಧಿಯ ನೆನಪನ್ನು ಮತ್ತೊಮ್ಮೆ ಕಟ್ಟುವಂಥ ದೃಷ್ಟಿಯಿಂದ ಇವತ್ತು ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ಹೊರಟು ಸರ್ ಹೇಳಿದ ಹಾಗೆ ಹಬ್ಬದ ರೀತಿಯ ವಾತಾವರಣ ಇಲ್ಲಿ ಕಾಣ್ತಾ ಇದೆ. ನಾನು ನಮ್ಮ ಹೋಗಾರ್ ಸರ್ ಹೇಳ್ತಾ ಇದ್ದೆ, ನೋಡಿ ಸರ್ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಯಾರಂದ್ರೆ ಒಂದು ಕಡೆ AC ಫ್ಯಾನ್ ಇಟ್ಟಾರ, ಮುಂದೆ ಸ್ಕ್ರೀನ್ ಕಟ್ಟ್ಯಾರ, ಎಲ್ಲ ಕಂಬಕ್ಕೂ ಕೂಡ ಬಲೂನ್ ಕಟ್ಟ್ಯಾರ, ಜೊತೆಗೆ ಬಲೂನನ್ನು ಕಟ್ಟ್ಯಾರ. ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದಾರ. ಅಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ, ಜೊತೆಗೆ ಈ ವೇದಿಕೆ ಮೇಲೆ ಆಸೀನರಾದಂಥ ಆ ಅವಧಿಯ ಮತ್ತು ಈಗಿನ ಎಲ್ಲ ಗುರುಗಳಿವೆ, ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಮಾನ್ಯರೇ, ನಾನು ಆಗಲೇ ಒಂದು ಪದ ಬಳಸಿದೆ. ಏನಂದ್ರೆ, ಜೀವನದೊಳಗೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವಿದ್ಯಾರ್ಥಿನಿ ಸಾಧನೆಯನ್ನು ಮಾಡಿದಾಗ, ಯಶಸ್ಸನ್ನು ಕಂಡುಕೊಂಡಾಗ ಅತಿ ಹೆಚ್ಚು ಖುಷಿ ಪಡೋರು ಯಾರಾದ್ರೂ ಇದ್ರೆ ಇಬ್ಬರು. ಒಬ್ಬರು ಗುರುಬಳಗ, ಇನ್ನೊಬ್ರು ತಂದೆ ತಾಯಿ. ಇವರಿಬ್ಬರು ಬಹಳ ಖುಷಿ ಪಡ್ತಾರ. ಯಾಕಂತಂದ್ರ ನೋಡೋದು ಚಪ್ಪಾಳೆ ತಟ್ಟು ಬರೋಣ. ಇವರಿಬ್ರು ಬಹಳ ಅವ್ರಿಗೋಸ್ಕರ ಸಮಯ ಮೀಸಲಿಟ್ಟಿರ್ತಾರ, ತಮ್ಮ ಭಾವನೆಗಳನ್ನ ತ್ಯಾಗ ಮಾಡಿರ್ತಾರ. ಮಕ್ಕಳ ಬದುಕು ಚೆನ್ನಾಗಾಗ್ಲಿ ಅಂತೇಳಿ ತಮ್ಮ ಸಮಯ, ಹೆಚ್ಚು ಬದುಕಿನ ಸಮಯವನ್ನು ಮಕ್ಕಳಿಗೋಸ್ಕರ ಮೀಸಲಿಟ್ಟಿರ್ತಾರ. ಅದಕ್ಕೆ ಅಂತ ವಿದ್ಯಾಗುರುಗಳನ್ನ ನೆನೆಯುವಂಥ ದೃಷ್ಟಿಯಿಂದ ತಾವೇನು ಸೇರಿರಿ, ನನಗೆ ಕರೆಯುವಾಗ ಅವರು ಸರ್ ನಾವು ಇಂಥ ದಿವಸ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ನನಗನಿಸ್ತು ಅವತ್ತು ಸುಟ್ಟಿ ನಮ್ಗೆ ಯಾವಾಗ ಒಂದು ರಜಾ ಸಿಗ್ತಿರ್ತೈತಿ ಒತ್ತಡದ ಬದುಕಿನಾಗ. ರಜಾ ನೀವು ಸಿಗ್ತಾರಲ್ಲಪ್ಪ ಅಂತಂದ ಅನ್ಕೊಂಡು ಸ್ವಲ್ಪ ಬಳಿಕೆ ಆಯ್ತು ನೀವು ಬರ್ತೀನಿ ಅಂತ ನಾವು ಹಾಕೋತೀರಂದ್ರೆ ಆಯ್ತು ಬರ್ತೀನಿ ಅಂತಂದೆ. ಮುಂದುವರೆದು ನೋಡ್ತೀನಿ ಮತ್ತೆ ಹೊರಟ್ಟಿ ಸಾಹೇಬ್ರನ್ನ ಕರೆದ್ಬಿಟ್ಟಾರ. ಹೊರಟ್ಟಿ ಸಾಹೇಬ್ರ ಗದಿಗೆ ಬರ್ತಾರ ಅಂದ್ರೆ ನನಗೆ ಪ್ರೋಟೋಕಾಲ್ ಡ್ಯೂಟಿ ಹಾಕ್ತಾರೆ. ಅವಾಗಂತೂ ಇನ್ನು ಅಕಸ್ಮಾತ್ ಅವ್ರು ಬರದೇ ಇದ್ರೆ ನಾನು ಏನು ನೆಪ ಹೇಳಿ ಒತ್ತಡ ಐತೆ ಅಂತೇಳಿ, ಮೇಡಮ್ ನೀವೇ ಮ್ಯಾನೇಜ್ ಮಾಡ್ರಿ ಸರ್, ನೀವೇ ಮ್ಯಾನೇಜ್ ಮಾಡ್ರಿ ಅಂತಿದ್ದೆ. ಆದ್ರೆ ಹೊರಟ್ಟಿ ಸಾಹೇಬ್ರು ಬರ್ತಾರೆ ಅಂತ ಗೊತ್ತಾದ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನನಗೆ ಆದೇಶ ಹಾಕಿದ್ರು, ಮಾನ್ಯ ಸಾಹೇಬರು ಬರ್ತಾರ, ನೀವು ಪ್ರೋಟೋಕಾಲ್ ಡ್ಯೂಟಿ ಮಾಡ್ಬೇಕಂತೇಳಿ. ಖಂಡಿತವಾಗ್ಲೂ ಕೂಡ ನಮ್ಮ ಮಗನ ದೋಸ್ತರು ಇಲ್ಲಿ ಅದಾರ ಅಂದ್ರೆ ಅವ್ರ ಬ್ಯಾಚ್ಮೆಂಟ್ಸ್ ನೀವೆಲ್ಲ ಇಲ್ಲಿದ್ದೀರಿ. ನಾನು ಆವಾಗಲೂ ಕೂಡ ಈ ಸ್ಕೂಲನ್ನು ನೋಡಿದೆ, ಈಗಲೂ ನೋಡ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡಿದ ತಕ್ಷಣ ಎಲ್ಲವನ್ನ ನಾವು ಗುರುತಿಸಕ್ಕಾಗಲ್ಲ. ಹೊರಟ್ಟಿ ಸಾಹೇಬ್ರೊಬ್ರು ತಬಸ್ಸುಮಣ್ಣವ್ರನ್ನ ಹಾಡು ಚೆನ್ನಾಗಿ ಆಡಿದ ಸನ್ಮಾನಿಸಿದ್ರು. ನಮ್ಮ ಅವರು ಲೆಕ್ಚರ್ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲೇ ನಮ್ಮ ಎಲ್ಲ ಸಿಬ್ಬಂದಿ ಬೇರೆ ಬೇರೆ ನೌಕರಸ್ಥರಿದ್ದೀವಿ, ಬೇರೆ ಬೇರೆ ಹುದ್ದೆಯಲ್ಲಿ ಬದುಕು ಅಂದ್ರೆ ಬಹಳ ಗ್ರೂಪ್ನಾಗ ಕಾಮೆಂಟ್ ಮಾಡ್ತೀವಿ. ಅದಕ್ಕೆ ಕೆಲವರು ಕಾಮೆಂಟ್ ಮಾಡ್ತೀವಿ, ಕೆಲವರು ಒತ್ತಡದಲ್ಲಿ ಇರ್ತೀವಿ. ಆದ್ರೆ ಈ ರೀತಿ ಕೂಡೋದಿದೆಯಲ್ಲ, ಸಾಧ್ಯವಾದಷ್ಟು ನೀವು ಆಗಾಗ ಕೂಡ್ರಿ. ನೀವು ಮಾಡಿದಂಥ ಪ್ರಯತ್ನದಿಂದ ನೀವು ಕಲಿಸಿದಂಥ ಗುರುಗಳ ಆಯುಷ್ ಹೆಚ್ಚಾಗುತ್ತೆ. ಮೋಸ್ಟ್ಲಿ ನೀವೆಲ್ಲರೂ ಸಿಗ್ತೀರಿ, ಅವ್ರು ಖುಷಿ ಆಕಾರ. ಆಯುಷ್ ಯಾಕೆ ಹೆಚ್ಚಾಗುತ್ತಂದ್ರ ಖುಷಿ ಆಕಾರ. ನನ್ನ ಗುರುಗಳು ನನ್ನ ಶಿಷ್ಯರು ನನ್ನ ಕೈಯಾಗ ಕಲ್ತಾರ, ಇಟ್ಟಿದ್ರು ಇಟ್ಟತ್ರ ಆಗ್ಯಾರ, ಹಿಂಗಿದ್ದಾರೆ ಹಿಂಗಾಗ್ಯಾರ ಅಂತೇಳಿ ಅಂತಿರ್ತಾರೆ. ನಾವು ನೋಡು, ನಾವು ಬೈತಿದ್ದವಾಗ ಕ್ಲಾಸ್ ರೂಮ್ ನಾನು ಹಿಂಗೆ ಅಂತಿದ್ದೆ, ಇವತ್ತು ನನಗೆ ಹೆದರಿಕೆ ಆಗುತ್ತೆ. ಅಂತ ಉದ್ಯದಲ್ಲಿ ಹೋಗ್ಯವರು ಕುಂತು ಬಿಟ್ಟಾರಂತೆ. ಗುರುಗಳು ಫೀಲ್ ಮಾಡ್ತಾರ. ನೀವು ವಿಶ್ ಮಾಡೋದಿರ್ತಲ್ಲ, ಇವತ್ತು ನೀವು ದೊಡ್ಡವರಾಗಿರ್ಬೋದು, ಒಂದು ಸ್ಥಾನದಲ್ಲಿ ಆಗಿರ್ಬೋದು, ಗುರುಗಳು ಕಂಡಾಗ ನ್ಯಾಚುರಲ್ ಆಗಿ ಆ ಭಾವನೆ ಬಂದ್ಬಿಡ್ತೈತಿ. ಇವ್ರು ನನ್ನ ಗುರುಗಳು ನನ್ನ ಕಲಿಸ್ತಾರ. ನಾವೆಷ್ಟೇ ದೊಡ್ಡವರಾದ್ರೂ ಕೂಡ, ಪ್ರಧಾನಮಂತ್ರಿ ಆದ್ರೂ ಕೂಡ ಆ ಗುರುವಿನ ಬಗ್ಗೆ ಇರ್ತಕ್ಕಂಥ ಗೌರವ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ.
ಅದು ಎಲ್ಲೂ ಇದನ್ನ ಮಾಡಿ ಟ್ರೈನಿಂಗ್ ಕೊಡೋದಲ್ಲ ಅದು. ಆ ಭಾವನೆ ನೀವು ತೋರ್ತಕ್ಕಂಥ ಪ್ರೀತಿ ನಿಮ್ಮ ಗುರುಗಳ ಆಯುಷನ್ನ ಹೆಚ್ಚು ಮಾಡ್ತೈತಿ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ ಬಸವಣ್ಣವರೊಂದು ವಚನ ಹೇಳ್ತಾರೆ. ಏನ ಕಂಡಡೇನಯ್ಯ ತನ್ನ ತಾ ಕಾಣದಾತ ಕುರುಡ, ಏನ ಕೇಳಿದಡೇನಯ್ಯ ತನ್ನ ತಾ ಕೇಳದಾತ ಕಿವುಡ ಅಂತ ಹೇಳ್ತಾರೆ. ಅಂದ್ರೆ ತನ್ನನ್ನು ತಾ ಕಾಣಬೇಕು, ತನ್ನನ್ನು ತಾ ಕೇಳಬೇಕು ಅಂತೇಳಿ. ಅಂದ್ರೆ ನಾನು ಏನದೀನಿ, ಏನು ಇದ್ದೆ, ಈಗ ಏನು ಆಗೀನಿ, ಮುಂದೆ ನಾನು ಏನಾಗಬೇಕು ಅನ್ನೋದು ಚಿಂತನೆ ಬೇಕಂದ್ರೆ ನಮ್ಮ ಹಳೆಯ ನೆನಪುಗಳನ್ನ ನಾವು ನೆನೆಬೇಕು. ಆ ರೀತಿ ನೆನೆಯೋದ್ರಿಂದ ನಮ್ಗನ್ಸುತ್ತೆ, ನಾನು ನೋಡಿ ಎಂಥ ಒಂದು ಮಧ್ಯಮ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದೆ, ನಾನು ಇಂಥ ಶಾಲೆಯನ್ನು ಕಲಿತೆ, ಇವತ್ತು ನಾನು ಬದುಕನ್ನು ಕಟ್ಕೊಂಡಿದ್ದೀನಿ. ನನ್ನಂತೆ ಇರುವ ಯಾವುದಾದ್ರೂ ಒಂದು ಬಡ ಮಗು ಏನಾದ್ರೂ ತೊಂದರೆಯಲ್ಲಿದ್ರೆ ನಾನು ಯಾಕೆ ಸ್ಪಂದಿಸಬಾರ್ದು ಅನ್ನುವಂಥ ಚಿಂತನೆಯನ್ನು ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಕಲ್ತಿದ್ದಕ್ಕ, ನಾವು ಶಿಕ್ಷಣ ಪಡೆದಿದ್ದಕ್ಕ ಖಂಡಿತ ಏನು ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಖಂಡಿತ ನನಗಂತೂ ಒಳ್ಳೆ ಖುಷಿ ಬಂದಿದೆ. ಈ ಶಾಲೆ ಅಭಿವೃದ್ಧಿ ಮಾಡೋದಕ್ಕೆ ಸುಂದರವಾಗಿ ಕಾಣಕತ್ತೈತೋ ಗೊತ್ತಿಲ್ಲ, ಅಥವಾ ನೀವೆಲ್ಲ ಏನು ಸುಂದರವಾಗಿ ರೆಡಿಯಾಗಿ ಬಂದಿಲ್ಲ ಅದಕ್ಕಾದ್ರೆ ಕಳೆ ಹೆಚ್ಚಾಗಿತ್ತೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಈ ಶಾಲೆ ಕಾಣಕತ್ತೈತಿ. ಈ ಶಾಲೆಯನ್ನ ಕಳೆ ಹೆಚ್ಚಿಸಿದಂತ ತಾವು ಬಂದು ಈ ಶಾಲೆಯ ಕಳೆಯನ್ನು ಹೆಚ್ಚಿಸಿದಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತೀನಿ. ನೀವೇನು ಪ್ರಿಂಟರ್ ಕೊಟ್ಟಿಲ್ಲ, ನಿಮ್ ಪ್ರಿಂಟರ್ ಕಾಪಿ ಚಲೋ ಬರಲ್ಲ, ಈ ಮುಂದಿನ ಮಕ್ಕಳ ಬದುಕು ಕೂಡ ಸುಂದರವಾಗಿ ಪ್ರಿಂಟ್ ಆಗಿ ಬರಲಿ ಅಂತೇಳಿ ಹಾರೈಸಿ, ಅವ್ರ ರಿಸಲ್ಟ್ ಎಲ್ಲ ಚೆನ್ನಾಗಾಗ್ಲಿ, ಅವ್ರ ಬದುಕು ನಿಮ್ಮಷ್ಟೇ ಸುಂದರವಾಗಲಿ, ನಿಮ್ಗಿಂತ ಹೆಚ್ಚಿನ ಸುಂದರ ಬದುಕು ಆಗಲಿ. ಅವರು ಮುಂದೊಂದು ದಿವಸ ನಮ್ಮ ಹಿರಿಯರು ಹಿಂಗೆ ಮಾಡಿದ್ರು, ಶಾಲೆಗೆ ಬಂದ್ರು, ದೇಣಿಗೆ ಕೊಟ್ಟರು, ನಾನು ಕೂಡ ಹೋಗ್ಬೇಕು, ನನ್ನ ಶಾಲೆಗೆ ನನ್ನ ನೆನಪುಗಳನ್ನು ನೆನೆಬೇಕು, ಏನಾದರೂ ಸೇವೆಯನ್ನ ಮಾಡಬೇಕಂತೇಳಿ ಅವರಲ್ಲೂ ಕೂಡ ಆ ಭಾವನೆ ಬರಲಿ ಅಂತೇಳಿ ಹಾರೈಸಿ, ಇಫ್ ಪಾಸಿಬಲ್ ನಿಮ್ಮಿಂದ ಸಾಧ್ಯವಾದರೆ, ನೀವು ಒಂದೊಂದು ಕ್ಷೇತ್ರದಲ್ಲಿದ್ದೀರಿ, ಒಬ್ರು ಪ್ರೈವೇಟ್ ಸೆಕ್ಟರ್ನಲ್ಲಿದ್ದೀರಿ, ಒಬ್ರು ಗೌರ್ಮೆಂಟ್ ಜಾಬ್ ಅಲ್ಲಿದ್ದೀರಿ, ಒಬ್ರು ರಾಜಕೀಯ ಜೀವನದಲ್ಲಿದ್ದೀರಿ, ಒಬ್ರು ಸಮುದಾಯದಲ್ಲಿ ನಿಮ್ಮದೇ ಆದಂಥ ಒಂದು ಸ್ಟೇಟಸ್ ಸ್ಥಾನಮಾನ ನಿಮಗಿದೆ. ನಿಮ್ಮಿಂದ ಏನಾದರೂ ಕೂಡ ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ಈ ಶಾಲೆಗೆ ಸೇವೆಯ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ ಏನಾದರೂ ಕೊಡಮಾಡಿಸ್ಲಿಕ್ಕೆ, ನೀವೇ ಕೊಡ್ಬೇಕಂತಿಲ್ಲ, ಶಕ್ತಿ ಇದ್ದವ್ರು ಕೊಡ್ಬೋದು, ನಿಮ್ಮಿಂದ ಒಬ್ಬರಿಗೆ ಹೇಳಿ ಕೊಡಿಸುವಂತ ಶಕ್ತಿ ಇದ್ರೆ ದಯವಿಟ್ಟು ಆ ಕೆಲಸ ಮಾಡಲಿ. ನಿಮ್ಮಂತೆ ಮುಂದೊಂದು ದಿವಸ ಸರ್ಕಾರಿ ಶಾಲೆಗಳು ಉಳಿಲಿ, ಬೆಳೀಲಿ, ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಬದುಕಿಗೆ ಬೆಳಕಾದ ಈ ಶಾಲೆಗೆ, ಈ ಶಾಲೆಯ ಸೇವೆಗೆ ಸದಾ ಸಿದ್ಧರಿರುತ್ತೇವೆ ಎಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತಮಗೆ ನಾನು ತಿಳಿಯಬಯಸುತ್ತೇನೆ ಸರ್. ತಮ್ಮ ಹಿತವಚನಗಳು, ತಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ, ಉಜ್ವಲ ಭವಿಷ್ಯಕ್ಕೆ ನಾಂದಿಯಾಗಲಿದೆ ಎಂದು ಹಾರೈಸುತ್ತಾ, ಈಗ ಬಹು ಸಮಯದಿಂದ ನಾವು ಕಾಯುತ್ತಿರುವಂತ ಒಂದು ಘಳಿಗೆ, ಸುಮಾರು 20 ವರ್ಷಗಳ ಕಾಲ ನಮಗೆ ಕಲಿಸಿದಂತ, ನಮ್ಮ ಬಾಳನ್ನ ಬೆಳಗಿದಂತ ನಮ್ಮ ಗುರುಗಳ ಆಶೀರ್ವಚನವನ್ನ, ನಮ್ಮ ಗುರುಗಳ ಹಿತ ನುಡಿಗಳನ್ನ ಕೇಳುವಂತ ಒಂದು ಅತ್ಯಂತ ಭಾವನಾತ್ಮಕವಾದಂತ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ನೆನಪಿನ ಮಟ್ಟಿಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ 2006ರಲ್ಲಿ ನಾವೆಲ್ಲ ಪಾಸ್ ಆಗಿ ಹೋದ್ಮೇಲೆ 2 ವರ್ಷ PUC, 3 ವರ್ಷ ಡಿಗ್ರಿ, 3-4 ವರ್ಷ ಡಿಗ್ರಿ, ಅದಾದ್ಮೇಲೆ ಪೋಸ್ಟ್ ಡಿಗ್ರಿ, ಸಾಕಷ್ಟು ಗುರುಗಳ ಹಿತವಚನಗಳು, ನುಡಿಗಳನ್ನ ನಾವೆಲ್ಲ ಕೇಳಿದ್ದೇವೆ. ಆದ್ರೆ ಈಗೂ ಕೂಡ ನಮ್ಮ ಆ 3 ವರ್ಷದ ನಮ್ಮ ಗುರುಗಳ ಎಲ್ಲ ತರಗತಿಗಳು, ಅವ್ರು ಕಲಿಸಿದಂತ ಎಲ್ಲ ಸಬ್ಜೆಕ್ಟ್, ಅವ್ರ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದಂತ ಪ್ರತಿಯೊಂದು ಸೆಂಟೆನ್ಸ್ ಬೆಳಗ್ಗೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನೆನಪು ಮಾಡ್ಕೊತಿದ್ರು. ಎಲ್ಗಾರ್ ಸರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಂತ ಪೈಥಾಗೋರಸ್ ಪ್ರಮೇಯ, ಸುನಿತಾ ಟೀಚರ್ ಲೇ ಬೆತ್ತ ಬೇಕಾ ನಿಮ್ಗೆ, ಬೆತ್ತ ಕಲ್ತಿನ್ರೋ ಅಂತ ಸುನಿತಾ ಟೀಚರ್. ಹೀಗೆ ಮತ್ತೆ ಅಂಗುಲಿಮಾಲ ನಾಟಕ ಬುದಿಹಳ್ ಟೀಚರ್ ಕಲಿಸಿದ್ರು, ಹನುಗೌಡ ಟೀಚರ್ ಕಲಿಸಿದಂತ ಜಿಯೋಗ್ರಫಿ ಸಬ್ಜೆಕ್ಟ್ಸ್. ಸೊ ಎಲ್ಲ ಪ್ರತಿಯೊಬ್ರು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಲಿಸ್ಟ್ ಬೆಳೀತದೆ. ಇನ್ನು ನನ್ನ ತರಗತಿಯ ಕೆಲವು ಫ್ರೆಂಡ್ಸ್ ಕೂಡ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳೋರಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಬಹಳ ಹುಮ್ಮಸ್ಸಿನಿಂದ, ಬಹಳ ಉತ್ಸಾಹದಿಂದ ತಮ್ಮ ನುಡಿಗಳನ್ನ ಕೇಳಲು ಸಿದ್ಧರಿದ್ದೇವೆ. ದಯವಿಟ್ಟು ಈಗ SR ಹೂಗಾರ್ ಸರ್ ಅವರು ನಮಗ ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಸರ್ ಇದ್ರು, ನೆನಪಿರ್ಬೇಕು ನಿಮ್ಗೆಲ್ಲ.
ಮಾಜಿ ಶಿಕ್ಷಣಾಧಿಕಾರಿಗಳು ಕೂಡ ಆಗಿ ಹೋದ್ರು. ನಾವು SSLC ಮುಗಿಸ್ಕೊಳ್ಳೋ ಹೊತ್ತಿಗೆ ಸರ್ ಇವತ್ತು ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ತಂದದ. ಸರ್ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳಿ. ಸರ್ಕಾರಿ ಪ್ರೌಢಶಾಲೆ, ಅದು ಕೂಡ ನನ್ನ ಪ್ರೌಢಶಾಲೆ. ಈ ನನ್ನ ಪ್ರೌಢಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂತಹ 2005-6ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವಮಾನ್ಯ ಶಿಕ್ಷಕ ಬಂಧುಗಳೇ, ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕ ಬಂಧುಗಳೇ, ಸ್ನೇಹಿತರಾಗಿರ್ತಕ್ಕಂಥ ಸ್ಥಳೀಯ ಗದಗಿನ ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರ ಶೆಟ್ಟಪ್ಪನವ್ರ ಸರ್ ಅವರೇ, ಇದೀಗ ನಿರ್ಗಮಿತರಾಗಿರ್ತಕ್ಕಂಥ ಉಪನಿರ್ದೇಶಕರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ RS ಗೋಡಿ ಸರ್ ಅವರೇ, ನಿರ್ಗಮಿತರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಧಾರವಾಡ ಸರ್ ಅವರೇ, ಹೊರಟ್ಟಿ ಸರ್ ಅವರೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ಸಂಸ್ಥೆಯ ಸಂಪೂರ್ಣ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ನನ್ನ ಬೆಳಗಿನ ನಮಸ್ಕಾರಗಳು. ಅಲ್ಲಿ ಭಾಳ ಭೂರಿ ಭೋಜನ ರೆಡಿಯಾಗಿ ಮಾಡಿ ಇಟ್ಟಿರಿ, ಎಲ್ಲ ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿರಿ. ನನಗೆ ಹ್ಯಾಂಗೆ ಆಗೈತೆ ಅಂತಂದ್ರೆ ಇವತ್ತು ಇಡೀ ದಿವಸ ನನ್ನ ಹೊಟ್ಟೆ ಹಸಗೆ ಅಲ್ಲಿಗೆ ಅಷ್ಟು ಹೊಟ್ಟು ಬಿಡೋದು ನಂದಿಗೆ. ಇವತ್ತು ಏನೋ ಊಟ ಮಾಡಲಿಕ್ಕೆ ನಡೀತಿತ್ತು ನನಗೆ, ನಿಮಗೆ ನೋಡಿ ಅಷ್ಟು ಖುಷಿ ಆಗಿಬಿಟ್ಟದ ನನಗೆ, ಅಷ್ಟು ಹೊಟ್ಟು ತುಂಬೈತೆ ನನಗೆ ಇವತ್ತು. ಯಾಕಂದರೆ 20 ವರ್ಷ ಆಯಿತು ನಾವು ಈ ಶಾಲೆಯಿಂದ ನೀವೆಲ್ಲ ನಿರ್ಗಮಿತರಾಗಿ. ಪುನಃ ಭೇಟಿ ಆಗ್ತಾ ಇದ್ರೆ ನಿಮ್ಮ ಸಂಪರ್ಕದಾಗ ನಾವು ಇರ್ತೀವಿ, ನಮ್ಮ ಸಂಪರ್ಕದಾಗ ನೀವು ಇರ್ತೀರಿ, ಹೆಸರು ನೆನಪಿರ್ತದೆ, ಭೇಟಿ ಆಗ್ತಿರ್ತೀವಿ. ಗ್ಯಾಪ್ ಆಗಿದ್ದರಿಂದಾಗಿ ನೀವು ನನ್ನ ಕುರಿತು ಹಿಡಿತೀರಿ, ಬಟ್ ನಿಮ್ಮ ಮುಖಚಾರಗಳು ಬದಲಾಗಿರ್ತಾವೆ. ಹೀಗಾಗಿ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಹೆಸರು ಪರಿಗಣಿಸ್ತಾ ಶಕ್ತಿ ನನ್ನ ಹತ್ರ ಇಲ್ಲ. ಈಗ ಆದಾಗ್ಯೂ ನಾನು ಒಂದು ಸೂಚನೆ ಕೊಡ್ತೇನೆ ತಮಗೆ, ಏನಂದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿರಿ. ಇವತ್ತು ಬಹುಶಃ ಮಾಡಿರ್ಬೋದು ಅನ್ಕೋತೀನಿ, ಗ್ರೂಪ್ ಇದೆ. ಆ ಗ್ರೂಪಿಗೆ ನನ್ನನ್ನು ಆ್ಯಡ್ ಮಾಡಿರಿ ದಯವಿಟ್ಟು, ನಾನು ಒನ್ ಆಫ್ ದ ಮೆಂಬರ್ ಆಗ್ತೇನೆ. 5-6ರಲ್ಲಿ ನಾನು ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದೆ. ಇಲ್ಲಿಂದ ನಿರ್ಗಮಿತನಾದ ಮೇಲೆ ಕ್ಷೇತ್ರ ಸಂಪನ್ಮೂಲ ಸಂವಹನಾಧಿಕಾರಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು ಗದಗ ಶಹರ ಮತ್ತು ಗದಗ ಗ್ರಾಮೀಣದಲ್ಲಿ. ನಂತರದಲ್ಲಿ ಮತ್ತೆ ಪದೋನ್ನತಿ ಹೊಂದಿ ಅಂದರೆ ಪ್ರಮೋಷನ್ ಆಗಿ ನಾನು ಗದಗ ಗ್ರಾಮೀಣ ವಲಯಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಲಸ ಮಾಡಿದೆ. ಈ ಹಿಂದಿನ ಸಾಲು ಅಂದರೆ 2022ರಲ್ಲಿ ನಾನು ಸೇವೆಯಿಂದ ಜುಲೈನಲ್ಲಿ ನಿವೃತ್ತಿ ಆಗಿದ್ದೀನಿ. ವೃತ್ತಿಯಿಂದ ನಿವೃತ್ತಿ ಆಗಿದ್ದೀನಿ, ಬಟ್ ಪ್ರವೃತ್ತಿಯಿಂದ ನಿವೃತ್ತಿ ಆಗಿಲ್ಲ. 31/7/22ಕ್ಕೆ ನಾವು ನಿವೃತ್ತಿ ಆದರೂ ಕೂಡ ಮಾನ್ಯ ಸಚಿವರ ಆಶಯದಂತೆ, ಮಾನ್ಯ DR ಪಾಟೀಲ್ ಸಾಹೇಬರ ಆಶಯದಂತೆ 1/8/22ಕ್ಕೆ ಮಾರನೇ ದಿನದಿಂದ ಮತ್ತೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಮಾನ್ಯ ಸಚಿವರ ಕಚೇರಿ ಗದಗಿನ ಕಚೇರಿಯಲ್ಲಿ ಕಾಟನ್ ಸೇಲ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತು ನಾನು ಹೇಳಿ ಬಂದೇನೆ, ನನ್ನ ಮಕ್ಕಳು ಬರ್ತಾವೆ ಶಾಲೆಗೆ, ನಾನು ಅವ್ರನ್ನೆಲ್ಲರೂ ನೋಡಬೇಕು, ನಾನು ಇವತ್ತು ಕಚೇರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟಿನಿ. ಅವತ್ತು ಅದಕ್ಕೆ ನಿಮ್ಮ ಜೊತೆಗೆ ನಾನು ಕಾಲ ಕಳಿತೀನಿ. ಇವತ್ತು ನಾನು ನಿಮ್ಮ ಜೊತೆ ಪೂರ್ಣ ಇರ್ತೀನಿ. ಇಲ್ಲಿ ವಾಟ್ಸಪ್ ಗ್ರೂಪ್ ಐತೆ ಅಂತ ಹೇಳಿದ್ರಿ ನೀವೆಲ್ಲರೂ ಈಗಾಗಲೇ. 2021ನೇ ಇಸ್ವಿಯೊಳಗೆ ನನ್ನ ಸ್ನೇಹಿತರು ಒಂದು 3-4 ಜನ ಕೂಡ್ಕೊಂಡು ನನ್ನ ಮನೆಗೆ ಬಂದರು, ನನ್ನ ಜೊತೆ ಕಲ್ತವ್ರು. ಹೆಸರು ಕೂಡ ಹೇಳ್ತೀನಿ, ರಾಜು ಮುಳುಗುಂದ್ ಅಂಥೇಳಿ. ಇಲ್ಲಿ ಟಿಳಕ್ ಪಾರ್ಕ್ ಹತ್ರ ಅವ್ರದ್ದು ಇಲ್ಲೇ ಕಂಪ್ನಿ ಇದೆ, ವೆಲ್ಡಿಂಗ್ ಕಂಪ್ನಿ ಇದೆ. ರವಿ ಕಲ್ಮನಿ ಅಂತೇಳಿ ಮುಖ್ಯೋಪಾಧ್ಯಾಯರ ಮಗ ಆತ. ನಾನು ಕಲ್ತಿರ್ತಕ್ಕಂಥ ಶಾಲೆ ಸ್ಥಳೀಯ CS ಪಾಟೀಲ್ ಪ್ರೌಢಶಾಲೆ, ಮಾಡೆಲ್ ಸ್ಕೂಲ್ ಅಂತ ಕರೀತೀರಿ ಮೊದಲು. ಅದಕ್ಕೆ ಅವ್ರ ಮಗ ರವೀಂದ್ರ ಕಲ್ಮನಿ ಅಂತೇಳಿ ಮಾಕುಂಡ ಅಂತೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಕೆಲಸ ಮಾಡ್ತಾಯಿದ್ರು. ಅವರು ನನ್ನ ಮನೆಗೆ ಬಂದರು. ಅವರೆಲ್ಲ ದಿವಸ ಇಲ್ಲೇ ಇರ್ತಿದ್ರು, ನನಗೆ ಭೇಟಿ ಆಗ್ತಿದ್ರು. ಅವಾಗ ಬಂದು, ಶಂಕರ ನಾವು ಒಂದು ಕೆಲಸ ಮಾಡ್ಬೇಕಾಗಿದ್ವಿ, ನಿಮ್ಮದು ಸಹಕಾರ ಬೇಕು ಅಂತಂದರು. ಏನು ಬೇಕು ಹೇಳಪ್ಪ ಅಂದೆ ನಾನು. ಇಲ್ಲ, ನಾವು 77ನೇ ಇಸ್ವಿಯಾಗ ನಾವು SSLC ಪಾಸ್ ಆಗಿವಿ, ಒಂದು ಗ್ರೂಪ್ ಮಾಡಿಕೊಂಡು ನಾವು ನಮ್ಮ ಗುರುಗಳನ್ನ ಗೌರವಿಸ್ಬೇಕು, ವಂದಿಸ್ಬೇಕು, ಇವರೆಲ್ಲ ಕೂಡಿಸ್ಬೇಕಲ್ಲ ಅಂತಂದರು. ನೋಡಿರಿ, ವಂಡರ್ಫುಲ್ ಟಾಸ್ಕ್ ಇದು. 45 ವರ್ಷ ಆಗೈತೆ ನಾವು ಪಾಸಾಗಿ ಹೋಗಿ. 2022 ನಾ 77 ಇಸ್ವಿಯಲ್ಲಿ 1977 ನಾನು ಪಾಸಾಗಿದ್ದೆ SSLC. ಆ ಟಾಸ್ಕನ್ನು ನನಗೆ ಕೊಟ್ಟರು. ಏನು ಮಾಡೋದು ಹೇಳಿದೆ ನಾನು, ಮತ್ತು ಇವ್ರನ್ನೆಲ್ಲ ಕೂಡಿಸ್ಬೇಕಂತಂದರು. ಆಯ್ತು ಬಿಡು ಅಂತಂದು ನಾನು ವಿಚಾರ ಮಾಡಿದೆ. ಶಾಲೆಗೆ ಹೋದೆ ಮರದಿವಸ, ಮಾಡೆಲ್ ಸ್ಕೂಲಿಗೆ, CS ಪಾಟೀಲ್ ಪ್ರೌಢಶಾಲೆಗೆ ಹೋಗಿ 1ನೇ ನಂಬರ್ ಅಷ್ಟು ತೆಗೆಸಿದೆ. ಅಲ್ಲೇ 228 ಜನ ವಿದ್ಯಾರ್ಥಿಗಳು ಪಾಸಾಗ್ಯಾರ ಆ ವರ್ಷ, ಒಂದೇ ಬ್ಯಾಚಿಗಿನ. ABCDEF 6 ಸೆಕ್ಷನ್ ನಾವು ಓದ್ತಾ ಇದ್ದಾಗ ಒಂದು ಜೆರಾಕ್ಸ್ ಮಾಡಿಕೊಡು ಅಂತಂದವ್ರಿಗೆ ನಾನು. ಆ ಜೆರಾಕ್ಸ್ ಮಾಡಿಕೊಟ್ರು. ನನ್ನ ಇಲಾಖೆಯ ಸಹಕಾರದೊಂದಿಗೆ ನಮ್ಮಲ್ಲಿ CRP ಅಂತ ಇರ್ತಾರೆ, 4-5 ಹಳ್ಳಿಗೆ 3-4 ಹಳ್ಳಿ ಒಬ್ಬರು CRP ಅಂತ ಇರ್ತಾರೆ. ಅಂದ್ರೆ ಉಸ್ತುವಾರಿ ನೋಡ್ಕೊತಿರ್ತಾರೆ.
ಇಡೀ ಜಿಲ್ಲೆಯ ಬೇರೆ ಜಿಲ್ಲೆಯ CRPಗಳ ನಂಬರನ್ನು ಪಡೆದುಕೊಂಡು ಈ ಅಡ್ರೆಸ್ಸನ್ನು ಅವ್ರು ಎಲ್ಲರಿಗೆ ಹಾಕೋದ್ರ ಮೂಲಕ 188 ಜನ ಸಹಪಾಠಿಗಳನ್ನು ನಾನು ಐಡೆಂಟಿಫೈ ಮಾಡಿದೆ. 188 ಜನ ನನ್ನ ಸಹಪಾಠಿಗಳನ್ನು ಗುರುತು ಹಿಡಿದು ತೆಗೆದ್ವಿ, ಫೋನ್ ನಂಬರ್ ಕಲೆಕ್ಟ್ ಮಾಡಿದೆ. ಆಶ್ಚರ್ಯ ಅಂದರೆ ಬರ್ತಾರೆ, 45 ವರ್ಷ ಗ್ಯಾಪ್ ಆಗಿಬಿಟ್ಟದೆ. ಕೆಲವೊಂದು ದೂರ ಹೋಗ್ಬಿಟ್ರೆ ಎಲ್ಲ ಬೇರೆ ಬೇರೆ ಕಡೆ, ಬೇರೆ ಜಿಲ್ಲೆಯಲ್ಲಿ ಅದಾರ, ಬೇರೆ ರಾಜ್ಯದಾಗ ಅದಾರ. ಅವರೆಲ್ಲ ಬಂದ ಕೂಡಲೇ ಏನ್ಲೇ ಶಂಕರ ಹೆಂಗಾಗಿ ಅಂತ ನನಗೆ ಅನ್ಬೇಕು, ಅವರು ಏನ್ಲೇ ಬಸ್ ಹೆಂಗೆ ಹೆಂಗಾಗಿದೆ ಅಂತ ನಾ ಅನ್ಬೇಕು. ಈ ಖುಷಿ ಐತಲ್ಲ, ಇದ್ರ ಮುಂದೆ ಯಾವ ಖುಷಿನೇ ಇಲ್ಲ. ನಾವೊಂದು ಕಂಡೀಷನ್ ಮಾಡಿದ್ವಿ, ಗುರುವಂದನ ಕಾರ್ಯಕ್ರಮ ಬರೋದಾದ್ರೆ ಸಿಂಗಲ್ ಬರೋಂಗಿಲ್ಲ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಬರ್ಬೇಕು ಎಲ್ಲರೂ. ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಪರಿಚಯ ಮಾಡ್ಬೇಕು ಎಲ್ಲರೂ. ಈಕೆ ನಾನು ಹೆಂಡತಿ, ಇವ ನನ್ನ ಮಗ, ಇನ್ನೊಕ್ಕಿ ನನ್ನ ಮಗಳು, ಇಂಥ ಕೆಲಸ ಮಾಡ್ತಾರೆ. ಬರೀ ಪರಿಚಯ ಕಾರ್ಯಕ್ರಮನೇ 6 ತಾಸು ಆಯಿತು, ಗೊತ್ತಿರಲಿ. 188 ಪರಿಚಯ ಮಾಡ್ಬೇಕಲ್ಲ. ಅದಕ್ಕಿದು ಗೆಳೆತನ ಅಂತಕ್ಕಂಥ ಭಾಳ ದೊಡ್ಡದು, ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ಆ ಗುರುಗಳಂತ ಇಷ್ಟು ಖುಷಿ ಆದ್ರಂದ್ರೆ ಬಹುಶಃ ನಮ್ಮ ಕಾರ್ಯಕ್ರಮ ಮುಗಿತ ನಾನು ಕಣ್ಣೀರು ಹರಿಸ್ತಾ ಇದ್ರು ಅವ್ರಿಗೆ. ಇಷ್ಟು ವರ್ಷ ಆದಮೇಲೆ ನಮ್ಮನ್ನು ಗುರು ತಿಳ್ಕೊಂಬಂದ್ರಲ್ಪ ಅಂತೇಳಿ. ನಮಗೆ ಕಲ್ತಿರ್ತಕ್ಕಂಥ 18 ಮಂದಿ ಶಿಕ್ಷಕರ ಪೈಕಿ 5 ಮಂದಿ ಮಾತ್ರ ಬದುಕಿದ್ದರು ದುರ್ದೈವಕ್ಕೆ. 13 ಮಂದಿ ತೀರ್ಕೊಂಡಿದ್ದರು. ವಿಚಾರ ಮಾಡಿರಿ, ನಮ್ಮ ಕೆಲಸ ಮುಂದೆ ಅವ್ರು 58-60 ವರ್ಷ ಆಗಿರ್ತಿದ್ದು, ನಾವು ಕೂಡಿದ್ದೀವಿ 45 ವರ್ಷದ ನಂತರ. ಹೀಗಾಗಿ ನೀವು ಭಾಳ ಪುಣ್ಯ ಮಾಡಿರಿ, ಯಾಕಂದ್ರೆ ನಿಮ್ಮ ಕೆಲಸ ಗುರುಗಳು ಎಲ್ಲರೂ ನಾವು ಬದುಕಿವಿ, ಎಲ್ಲರೂ ನಮ್ಗೆ ಸಿಕ್ಕಾವಿ. ಅದು ನಮ್ಮ ಪುಣ್ಯನೂ ಹೌದು. ಇರಲಿ, ಆ ದಶೆಯಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡಿರಿ. ಆ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ವಿ ಅಂತಕ್ಕಂಥದ್ದು ನಾನು ನಿದರ್ಶನ ಹೇಳಿ. ಹಾಗೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು. ತಮಗೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ದೇವರನ್ನು ಹುಡ್ಸ್ಯಾನ, ಸುಲಭ ಬದುಕಿವಿ ನಾವು ಎಲ್ಲರೂ, ಯಾರಿಗೂ ತೊಂದರೆ ಇಲ್ಲ. ಕೆಲವರಿಗೆ ಸಣ್ಣ ಉತ್ಪನ್ನ ಇರ್ಬೋದು, ಸಣ್ಣ ಪಗಾರ ಇರ್ಬೋದು, ಒಂದು ಅಂಗಡಿ ಹಾಕೊಂಡಿರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು, ಕೆಲವರು ನೌಕರಿಯಾಗಿರ್ಬೋದು, ಕೆಲವರು ಮುನ್ಸಿಪಾಲ್ಟಿ ಕೆಲಸ ಮಾಡ್ತಿರ್ಬೋದು, ಏನೇ ಇರಲಿಲ್ಲ. ಅದು ಒಂದೇನೋ ನಮ್ಗೆ ದಾರಿ ಐತೆ, ಊಟಕ್ಕೆ ಅನ್ನಕ್ಕೆ ದಾರಿ ಐತಲ್ಲ, ದೇವ್ರು ಅನ್ನ ಮಾಡಿಕೊಟ್ಟ. ನಮಗೆ ಸಿಕ್ಕಿರ್ತಕ್ಕಂಥ ಪಾಲಿನಲ್ಲಿ ಒಂದು ತುತ್ತು ಪಾಲನ್ನು ಮತ್ತೊಬ್ಬರು ಕೊಡ್ತಕ್ಕಂಥ ಪರೋಪಕಾರಿ ಗುಣವನ್ನು ನಾವು ಬೆಳೆಸ್ಕೋಬೇಕಾಯ್ತು. ಈಗಾಗಲೇ ನೀವು ಹೇಳಿರಿ, ನಮ್ಮ ಶಾಲೆಗೆ ನಾವೆಲ್ಲ ಕೊಡ್ತೇವೆ ಅಂತ ಹೇಳಿ. ಇದ್ರ ಜೊತೆಗೇ ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CSR ಫಂಡ್ ಅಂತ ಇರ್ತದೆ, ನಿಮ್ಮ ವರ್ಷಕ್ಕೆ ಗೊತ್ತಿರ್ಬೇಕು ಭಾಳ ಮಂದಿಗೆ. CSR ಫಂಡ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಕರೀತಾರೆ. ಅವ್ರು ಬಂದಿರತಕ್ಕಂಥ ಲಾಭದ ಪಾಲಿನಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಶಾಲೆಗಳಿಗೆ, ಒಂದು ಊರನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಒಂದು ಕೆರೆ ಕಟ್ಟಿಸ್ಲಿಕ್ಕೆ, ಹೀಗೆಲ್ಲ ಫಂಡ್ಸ್ ಕೊಡ್ತಾರೆ ಅವರು, ಕಂಪ್ನಿಯವರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡೋದು ಬೇಕಾಗಲ್ಲ ನನಗೆ. 10 ರೂಪಾಯಿ ಹಾಕಿದ್ರು ಸಾಕು ನನಗೆ. ಅಂತಹದ್ದು ಒಂದನ್ನು ನೀವು ಫಂಡ್ ಮಾಡಿಕೊಂಡು ನಿಮ್ಮ ಮೂಲಕ, ಈ ಎಕ್ಸಾಂಪಲ್ ಕಳೆದ 2 ವರ್ಷ ಹಿಂದೆ ಒಂದು ರಾಜೀವ್ ಗಾಂಧಿ ನಗರ ವಿದ್ಯಾರ್ಥಿನಿ PUC ಸೆಕೆಂಡ್ ಇಯರ್ನಲ್ಲಿ ಫಸ್ಟ್ ರ್ಯಾಂಕ್ ಮೇಲೆ. ಅವ್ರ ತಂದೆ ಕೂಲಿಕಾರ, ಚಕ್ಕಡಿ ಗಡ್ಡೆ ಹೊಡಿತಾನೆ, ಅಕ್ಕಗಡೆ ಹೊಡಿತಾನೆ, ಹಮಾಲಿ ಮಾಡ್ತಾನೆ, ತಾಯಿ ಮನೆಗೆ ಬಿಡಿ ಕೆಡ್ತಾಳೆ. ಅಂತಹ ಮಕ್ಕಳನ್ನು ಐಡೆಂಟಿಫೈ ಮಾಡಿ ಆ ಮಕ್ಕಳನ್ನ ನೀವು ದತ್ತು ತೊಗೊಂಡು ಆ ಮಕ್ಕಳಿಗೆ ಫೀಸ್ ಕಟ್ತಕ್ಕಂಥ ವ್ಯವಸ್ಥೆ ಈ ಬ್ಯಾಟ್ರಿಂದ ಆಗ್ಬೇಕಂತಕ್ಕಂಥ ನನ್ನ ಉದ್ದೇಶ ಇತ್ತು. ಅದು ಒಂದು ಒಳ್ಳೆಯ ಸಾರ್ಥಕ ಜೀವನ ಅಂತ, ಒಂದು ಪರೋಪಕಾರದ ನಮಗೆ ಅವಕಾಶ ಸಿಕ್ಕಂಗೆ. ಅದಕ್ಕೆ ಚಿಂತನೆ ಮಂಥನ ಮಾಡಿರಿ, ಸಭೆ ಮಾಡಿರಿ, ಕೂಡ್ರಿ. ಗೂಗಲ್ ಮೀಟ್ ಮಾಡ್ಬೇಕಾದ್ರೆ ಗೂಗಲ್ ಮೀಟ್ನ ನಾನು ಜಾಯ್ನ್ ಆಗ್ತೇನೆ. ಗೂಗಲ್ ಮೀಟ್ ಗೊತ್ತಲ್ಲ ಮೇಲ್ರಿಗೆ, ನೀವೇನು ಎಲ್ಲಿ ಯಾವ ಊರಾಗಿರ್ತೀರ ಅಲ್ಲಿಂದನೇ ಮಾತಾಡ್ಬೋದು. ಅಲ್ಲ, ಗೂಗಲ್ ಮೀಟ್ನಾಗ ಕೂಡ್ಕೊಂಡು ಚರ್ಚೆ ಮಾಡಿ ಒಂದು ಇಂಥ ವಿಧಾಯ ಕಾರ್ಯಕ್ರಮಗಳನ್ನು, ಪರೋಪಕಾರಿ ಕಾರ್ಯಕ್ರಮಗಳನ್ನು, ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ನೀವು ಇಲ್ಲಿ ಕಲಿತಕ್ಕಂಥ ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತೀರಿ. ಹಾಗೆ ಇವತ್ತು ನಾವು ಹೊಟ್ಟೆ ಬದುಕೋದಲ್ಲ, ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳ್ತಾರೆ. ನಾನು ಬದುಕಬೇಕು, ಮತ್ತೊಬ್ಬರು ಬದುಕಬೇಕು. ಅಂತಹ ದೃಷ್ಟಿಯಿಂದ ತಮ್ಮ ಸಹಕಾರ, ತಮ್ಮ ಸಹಾಯವನ್ನು ನಾನು ಬಯಸ್ತೇನೆ. ಬಹುಶಃ ನಮ್ಮ ವಾಲಿಯವರು ಬಂದಿಲ್ಲ ಅಂದ್ಕೋತೀನಿ ಇಲ್ಲಿ ಕಾರ್ಯಕ್ರಮಕ್ಕೆ. ವಾಲಿಯವರು ಬಂದಾರ? ನಿಮ್ಮ ಬ್ಯಾಚ್ನವ್ರೆ ವಾಲಿ ಬಂದಿಲ್ಲ. ಅವ್ರು ಭಾಳ ಪ್ರೆಸರ್ ಆಗಿರ್ತಾನೆ ಮನುಷ್ಯ, ಭಾಳ. ಆತ ನನಗೆ ಕಾಂಟ್ಯಾಕ್ಟ್ನಾಗ ಅದ ಇತ್ತೀಚೆಗೆ ಒಂದು 8-10 ವರ್ಷಗಳಿಂದ. ಹೆಂಗಂತಂದ್ರೆ ಅವ್ರ ತಂದೆ ನನ್ನ ಕ್ಲಾಸ್ಮೇಟ್ ಪ್ರೈಮರಿ ಒಳಗೆ, ವಾಲಿಯವ್ರ ಅಪ್ಪರು ನಾವು ಕ್ಲಾಸ್ಮೇಟ್ಸ್, ಪ್ರೈಮರಿ ಕ್ಲಾಸ್ಮೇಟ್ಸ್ ನಾವಲ್ಲ. ಹಾಗೂ ಅವ್ರ ಅಜ್ಜಾರೇ ನಮಗೆ ಕಲಿಸ್ಯಾರ, ಇವರ ವಾಲಿಯವ್ರ ಅಜ್ಜಾರ. ಹೀಗಾಗಿ ಅವ್ರ ನಮ್ಮ ಸಂಪರ್ಕದಾಗ. ಅದ್ರ ಜೊತೆಗೆ ನನ್ನ ತಮ್ಮ KSRTC ಕಂಡಕ್ಟರ್ ನನ್ನ ಗದಿನಾಗ ಇಲ್ಲೇ ವಾಲಿಯವ್ರ ಕೈ ಕೆಲಸ ಮಾಡ್ತಾನೆ. ಅದು ಖುಷಿ ನನಗೆ ಭಾಳ. ನಾನು ನಮ್ಮ ತಮ್ಗೆ ಹೇಳ್ತಿರ್ತೀನಿ, ನೀನು ನಮ್ಮ ಶಿಷ್ಯನ ಕೈ ಕೆಲಸ ಮಾಡ್ತೀವಿ, ಹುಷಾರು ಕೆಲಸ ಮಾಡಿ, ಚಲೋ ಕೆಲಸ ಮಾಡೋದು ಹೇಳ್ತಿರ್ತೀನಿ. ಹಾಗೆ ಇವತ್ತು ವಾಲಿಯವರು ಸಂಪರ್ಕದಾಗ ಅದಾರ ನಾನು. ಅದಕ್ಕೆ ತಮ್ಮೆಲ್ಲರ ಸಂಪರ್ಕವನ್ನು ನಾನು ಬಯಸ್ತೇನೆ. ತಮ್ಮ ಹೆಸರು, ವಿಳಾಸವನ್ನು ಕೂಡ ನನಗೆ ವಾಟ್ಸಪ್ನಾಗ ಹಾಕಿರಿ ಅಂತಕ್ಕಂಥದ್ದು, ಫೋನ್ ನಂಬರ್ ಕೂಡ ಹಾಕಿರಿ. ಯಾಕೆಂದರೆ ಮುಂದಿನ ದಿನಮಾನಗಳಲ್ಲಿ ಈಗ ಇವರು ಸುರೇಶ್ ಮಾತಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ರು ನೋಡ್ರಿ. ಇಂಥ ಸಂದರ್ಭಗಳು ಭಾಳ ಕಡೆ ಬರ್ತಿರ್ತಾರೆ ನಮಗೆ.
ನಾವು ನಿರೂಪಣೆ ವಿಷಯ ಬಂದಾಗ ಸೂರ್ಯಭವನ ಹೆಸರು ಮತ್ತೆ ರೆಫರ್ ಮಾಡ್ತೀನಿ ಬೇರೆ ಕಡೆ ಮತ್ತೆ ಅವ್ರಿಗೆ ಮತ್ತೆ ವೇದಿಕೆ ಅವಕಾಶನ ಮಾಡಿಕೊಡ್ತೇನೆ. ಹಾಗೆ ನೀವು ಕೂಡ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೇಳಿಕೊಟ್ರೆ ನೀವು ಮತ್ತೊಂದು ಸಮಾಜದಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಳ್ಳಿಕ್ಕೆ ದಾರಿ ಆಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮ ಮಾಡಿರಿ, ಈ ಕಾರ್ಯಕ್ರಮ ಎಂಡ್ ಆಗಬಾರ್ದು ನನಗೆ, ಇದು ಹಾಗೆ ಮುಂದುವರಿಬೇಕು. ಒಳ್ಳೆಯ ಒಂದು ಸಮಾಜಕ್ಕೆ ಉಪಯುಕ್ತವಾಗತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕೋರಿ. ದಯಮಾಡಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ ಸದಾ ನೀವು ಪರೋಪಕಾರಿಯಾಗಿರ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು, ವೇಳೆ ಬಹಳ ಆಗಿದೆ, ಜೊತೆಗೆ ಇನ್ನು ಮಾತಾಡೋರು ಭಾಳ ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ತಾವು ಒಳ್ಳೆ ಕೆಲಸ ಮಾಡಿರಿ. ನಾನು ಕರೆಸ್ಕೊಂಡು ಎಷ್ಟೇನು ಖುಷಿ ಕೊಟ್ಟಿರಿ. ಭಾಳ ನನಗೆ ಏನಂತಾರೆ ಅದು ಹಬ್ಬದ ವಾತಾವರಣದಾಗ ನಾನು ಅದೇನಿ. ಆ ದಿಸೆಯಿಂದ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. ತಮ್ಮ ಕ್ಷೇತ್ರದಲ್ಲಿ ತಾವು ಒಳ್ಳೆಯ ಹೆಸರನ್ನು ಪಡೀರಿ. ಒಬ್ಬ ಮನುಷ್ಯ ಮನಸ್ಸು ಮಾಡಿ ಯಾವುದೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಮ ವಿವೇಕಾನಂದರು ವಾಣಿ ಹೇಳ್ತಾರಲ್ಲ, ಎದ್ದೇಳು ಗುರಿ ಮುಟ್ಟುವರೆಗೆ ನಿಲ್ಲಬೇಡ ಅಂತ ಹೇಳ್ತಾನೆ. ಹಾಗೆ ನೀವೆಲ್ಲೇ ಇರ್ರಿ, ಶೈನ್ ಆಗಿರಿ, ಅಗ್ರಗಣ್ಯರಾಗಿರಿ, ಚಲೋ ಗುಣಗಳನ್ನು ಬೆಳೆಸ್ಕೋರಿ, ಪ್ರಾಮಾಣಿಕತೆಯನ್ನು ಬೆಳೆಸ್ಕೋರಿ. ಆವಾಗ ಜನ ನಿಮ್ಮನ್ನು ಸಮಾಜ ನಿಮ್ಮನ್ನು ಗುರುತಿಸ್ತೈತಿ, ನಿಮ್ಮನ್ನು ಮೇಲಿರ್ತೈತಿ. ನೀವು ಪ್ರಾಮಾಣಿಕರಿಲ್ಲದೆ ಹೋದರೆ, ನಿಮ್ಮ ಗುಣಗಳು ಸರಿ ಇಲ್ಲದೆ ಹೋದರೆ ನಿಮ್ಮನ್ನು ಯಾರೂ ಸೇರಂಗಿಲ್ಲ, ನಿಮ್ಮನ್ನು ಯಾರು ಮಾತಾಡ್ಸಂಗಿಲ್ಲ. ಆ ದಿಸೆಯಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿರಿ. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಸೇರೋಣ. ಈ ನಿಮ್ಮ ಪರೋಪಕಾರಿ ಕೆಲಸ ಕಾರ್ಯಗಳಿಗೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮನ್ನು ಆಹ್ವಾನಿಸಿಕೊಂಡು 20 ವರ್ಷಗಳ ನಂತರ ನಮ್ಮನ್ನು ನೆನೆಸ್ಕೊಂಡು ಕರೆಸ್ಕೊಂಡು ತಮ್ಮನ್ನು ಭೇಟಿಗಾಗಿ ಏನು ಅವಕಾಶ ಮಾಡಿಕೊಡ್ತೀರಿ, ತಮ್ಮೆಲ್ಲರಿಗೂ ಈ ಬ್ಯಾಚಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ವಂದನೆ ಹೇಳ್ತೀನಿ. ಮುಂದಿನ ಸಾರಿ ಗುರುವಂದನೆ ಮಾಡಿದರೆ ದಂಪತಿ ಸಮೇತವಾಗಿ, ಮಕ್ಕಳ ಸಮೇತವಾಗಿ ಈ ಕಾರ್ಯಕ್ರಮ ಬರಬೇಕು ಅಂತಕ್ಕಂಥದ್ದು ನಾನು ಬೇಡಿಕೆ ಇದೆ. ಅದನ್ನು ನಾನು ಒಂದು ಸಾರಿ ನೋಡ್ಬೇಕು ನನ್ನೆಲ್ಲ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಸ್ಫೂರ್ತಿಯ ಮಾತುಗಳು ನಮಗೆ ತುಂಬ ಸಂತೋಷವನ್ನು ನೀಡಿದೆ. ಇಲ್ಲಿ ವಿಪರ್ಯಾಸ ಅಂದ್ರೆ ನಾವೆಲ್ಲ ನಮ್ಮ ಗುರುಗಳ ಮಾತುಗಳನ್ನ ಕೇಳಬೇಕಂತ ಉತ್ಸಾಹದಿಂದ ಇದ್ರೆ, ನಮ್ಮ ಗುರುಗಳು ಉಲ್ಟಾ ನೀವು ಮೊದಲು ಮಾತಾಡ್ರಿ, ನಿಮ್ಮ ಮಾತು ಕೇಳಬೇಕಂತ ನಮಗೆ ಇಚ್ಛೆ ಅದ ಅಂತ ನಮ್ಮ ಗುರುಗಳು ಹೇಳಾಕ್ತಾರೆ. ಸೊ ಅದಕ್ಕೆ ನಮ್ಮ ಕ್ಲಾಸ್ಮೇಟ್ಸ್, ನನ್ನ ತರಗತಿಯ ವಿದ್ಯಾರ್ಥಿ ಮಿತ್ರರಲ್ಲಿ ಮನವಿ, ಒಂದೊಂದು ನಿಮಿಷ 1-2 ಮಾತುಗಳನ್ನು, ತಮ್ಮ ಅನುಭವಗಳನ್ನು, ನಮ್ಮ ಶಾಲೆಯ ಆ ದಿನಗಳನ್ನು ಸ್ಮರಿಸುವುದಾದರೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಮೊದಲಿಗೆ ಸಂತೋಷ್ ಸಿದ್ಲಿಂಗ್. It's pleasure to welcome you all for the wonderful event. And it is kind of really happening for us, like we are planning this one from almost 4 years, and finally we have reached to this stage, and we have successfully started the program. The program is still going on. ನಾನು ಕನ್ನಡದಲ್ಲಿ ಮಾತಾಡಬೇಕಂತ ಇಂಗ್ಲೀಷ್ನಲ್ಲಿ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡಿದ್ದೆ. ಕಾರಣ ಏನಂತಂದರೆ, ವೆರಿ ಲಾಂಗ್ ಬ್ಯಾಕ್ ಇನ್ 2004, 5, 6 ಈ ಟೈಮ್ನಲ್ಲಿ ನನಗೆ ತುಂಬ ಸ್ಟೇಜ್ ಫಿಯರ್ ತುಂಬ ಇತ್ತು. ಮಾತಾಡಬೇಕಂದ್ರೆ, ಎಲ್ಲಾದರೂ ನಿಂತು ಮಾತಾಡಬೇಕಂದ್ರೆ ತುಂಬ ಹೆದರಿಕೆ ಆಗ್ತಿತ್ತು. ಸೊ ಆ ಟೈಮ್ನಲ್ಲಿ ಏನಂತಂದರೆ, ಯಾವುದೂ ಗೌರ್ಮೆಂಟ್ ಸ್ಕೂಲ್ ಕಲಿತ್ರೆ ಯಾರು ಏನೂ ಮಾಡ್ಲಿಕ್ಕಾಗೋದಿಲ್ಲ, ಮಾತಾಡೋದು ಕಡಿಮೆ ಆಗುತ್ತೆ, ಈ ಥರ ಮೈಂಡ್ಸೆಟ್ ಇದ್ದ ಟೈಮ್ನಲ್ಲಿ ನಮ್ಮ ಟೀಚರ್ಸ್ ನಮ್ಗೆ ಕಲಿಸಿರೋದು, ಆ ಕಾನ್ಫಿಡೆನ್ಸ್ ನಾನು ಇವತ್ತಿನ ನೋಡ್ಬೋದು. ನನಗೆ ಬೇಸಿಕಲಿ ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀನಿ, ಸಾಕಷ್ಟು ಕಂಪ್ನಿಗೆಲ್ಲ ವರ್ಕ್ ಮಾಡಿದ್ದೀನಿ. ಫೈನಲಿ ಒಂದು ರಿಯಲೈಸ್ ಆಗಿದ್ದು ಏನಂತಂದರೆ, ಗುರುಗಳು ಮತ್ತು ತಂದೆ ತಾಯಿಗಳು ಅವ್ರು ಬಿಟ್ಟು ಏನೂ ಜಗತ್ತಿನಲ್ಲಿ ಏನೂ ಇಲ್ಲ. ನೀವು 1 ಲಕ್ಷ ದುಡಿಬೋದು, 10 ಲಕ್ಷ ದುಡಿಬೋದು, ಅಲ್ಟಿಮೇಟ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇನೆಂದರೆ ನೀವು ತಂದೆ ತಾಯಿಗಳ ಹತ್ರ, ನಿಮ್ಮ ಆಪ್ತ ಮಿತ್ರರ ಹತ್ರ, ಆಮೇಲೆ ನೀವು ಕಲಿಸಿದಂಥ ಗುರುಗಳ ಹತ್ರ, ನೀವು ಬೆಳೆದಂಥ ಎನ್ವೈರ್ಮೆಂಟ್ನಲ್ಲಿ ನೀವು ಬಂದರೆ ಅದೇ ಅಲ್ಟಿಮೇಟ್ಲಿ ಸ್ಯಾಟಿಸ್ಫ್ಯಾಕ್ಷನ್. ರೀಸನ್ನು ಇಲ್ಲಿ ಮಾತಾಡಲಿಕ್ಕೆ ಸಾಕಷ್ಟಿದೆ, ಬಟ್ ಏನಂತಂದರೆ ಟೈಮ್ ಕೂಡ ಲಿಮಿಟೆಡ್ ಇದೆ. ಬಟ್ ಏನಂತಂದರೆ ತುಂಬ ಖುಷಿ ಆಗ್ತದೆ. ಏನಂತಂದರೆ ನನಗೆ ತುಂಬ ನೆನಪು ಬರುತ್ತೆ, ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನಮಗೆ ಇಂಗ್ಲೀಷ್ ಕಲಿಸ್ಕೊಟ್ಟಿರೋದು ವಸ್ತ್ರ ಟೀಚರ್ ಅವರು. ನಾನು 8th ಎಂಟ್ರಿ ಆದಾಗ ನನಗೆ ಸೀರಿಯಸ್ಲಿ ಆಗಿ ಹೇಳ್ಬೇಕಂದ್ರೆ, ನಾನು ABCD ನನಗೆ ಬರ್ತಿದ್ದಿಲ್ಲ ಪ್ರಾಪರಾಗಿ. 7th ಹಾಗೋ ಹೀಗೋ ಹೇಗೋ ಬರೆದು ಪಾಸ್ ಆದ್ವಿ. 8th ಬಂದ ಮೇಲೆ ನಮ್ಗೆ ಅದು ಅನ್ನಿಸ್ತು, ಇದು ತುಂಬ ಡಿಫಿಕಲ್ಟ್ ಇದೆ, ಈ ಸ್ಟೇಜ್ ಏನಿದೆ ಅಂದರೆ ಇಟ್ ಈಸ್ ಮಚ್ ಮೋರ್ ಡಿಫಿಕಲ್ಟ್. 7th ಸ್ವಲ್ಪ ನೋಡಿ ಬರ್ತಿದ್ವಿ, ಅದು ಆಕ್ಸೆಪ್ಟ್ ಮಾಡ್ಕೋಬಾರ್ದು ಸ್ಟಿಲ್, ಯಾಕಂದರೆ ಬಂದಿರೋಂಥ ದಾರಿ ನಾವು ಮರಿಬಾರ್ದಲ್ಲ, ನಾವು ನೋಡಿ ಕಲ್ತಿದ್ದೀವಿ. ಅದು ಆದಮೇಲೆ ನಾವು ಇಲ್ಲಿ 8th ಅಡ್ಮಿಷನ್ ಆದಮೇಲೆ ಫಸ್ಟ್ ಡೇ ಗಾಯತ್ರಿ ಟೀಚರ್ ನಾನು ಬಂದ ತಕ್ಷಣ, ಅವ್ರ ಕ್ಲಾಸ್ ಟೀಚರ್ ಅವರೇ ಇದ್ರು ಮೇಲ್ಗಡೆ, ಅವ್ರು ಬಂದ ತಕ್ಷಣ ಕೇಳಿದ್ರು ಹೆಸರೆಲ್ಲ ಹೇಳಿ ಏನೇನಂತ ಹೇಳಿ. ಅದಾದಮೇಲೆ ಎದ್ನಿಂದ ಹೇಳಿ ABCD ಅಂತೇಳಿ. ಫಸ್ಟ್ ಟೈಮ್ ಐ ಫೆಲ್ಟ್ ಲೈಕ್ ಇಟ್ ಈಸ್ ಎ ಇನ್ಸಲ್ಟ್ ಟು ಮೀ.
ಯಾಕಂದರೆ ನೀವು ನಿಮ್ಮ ವ್ಯಕ್ತಿತ್ವನ ಈ ಥರ ಬೆಳೆಸ್ಬೇಕಂತಂದರೆ ನೀವು ಯಾವುದೇ ಕ್ಷಣದಲ್ಲಿ ಇಲ್ಲಿ ಯಾವುದೇ ಸ್ಪೇಸ್ನಲ್ಲಿ ಎಲ್ಲಿಯಾದರೂ ನಿಂದಿರಿ. ಆ ಕಾನ್ಫಿಡೆನ್ಸನ್ನು ಬೇಕಂತಂದರೆ ಅದನ್ನು ಕಲಿಸಿದವ್ರು ಗುರುಗಳು ಮಾತ್ರನೇ. ಅದು ಒಂದು ಗಾದೆ ಮಾತಿದೆಯಲ್ಲ, ಗುರುವಿನ ಗುಲಾಮನಾಗುವವರೆಗೂ ದೊರಕದಯ್ಯ ಮುಕ್ತಿ. ಅದು 100% ಟ್ರೂ. ಏನಕ್ಕಂದರೆ ಯಾವುದೇ ವಿಷಯದಲ್ಲಿ ಏನೇ ಇರಲಿ, ಗುರುಗಳು ನೀವು ಎವ್ರಿ ಮೂಮೆಂಟ್ ನನ್ನ ಲೈಫ್ನಲ್ಲಿ ಯಾವಾಗ ನಾನು ಡೌನ್ ಫೀಲ್ ಮಾಡ್ತೀನಲ್ಲ, ನನ್ನ ಫಸ್ಟ್ ನೆನಪು ಬರೋದು ನನಗೆ ವಸ್ತ್ರ ಟೀಚರ್. ನಾನು ಹಗಲಂಗುಲ ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಬಟ್ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದ್ಯಾಟ್ ಬಿಕಾಸ್ ಆಫ್ ಅವರಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನಾನು ಇಷ್ಟೆಲ್ಲ ಫಂಕ್ಷನ್ ನಾನು ಅಟೆಂಡ್ ಮಾಡಿದ್ದೀನಿ, ಇಷ್ಟೆಲ್ಲ ನನ್ನ ಕಂಪ್ನಿಯಿಂದ ನಾನು ಅಂದರೆ ನನ್ನ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನಾನು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ದೀನಿ. ಯಾವ್ದು ನೀವು ಬೇಕಾದ ದೊಡ್ಡ ಕಂಪ್ನಿ ಹೇಳ್ತೀರಲ್ಲ, ಆ ಎಲ್ಲ ಕಂಪ್ನಿಯಲ್ಲೂ ವರ್ಕ್ ಮಾಡಿದ್ದೀನಿ. ಬಟ್ ಏನಂತಂದರೆ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಮಾಡಿದ ಮೇಲೆ ರಿಯಲೈಸ್ ಆಗುತ್ತೆ, ಹೌದು ಈ ಮಟ್ಟಕ್ಕೆ ಬೆಳೆಸಿರೋದು ಇವರಿಂದನೇ ನಾವು ಬೆಳೆದಿರೋದು, ಇವರಿಂದನೇ ನಾವೆಲ್ಲ ನೋಡ್ತಾ ಇರೋದು. ಇದು ಏನೇ ಕ್ರೆಡಿಟ್ ನಮ್ಗೆ ಯಾರಾದರೂ ಹೇಳ್ತಾರಲ್ಲ, ಸರ್ ಆಗಲೇ ಹೇಳಿದರು ಎಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರ, ಇಲ್ಲೆಲ್ಲ ಖುಷಿ ಆಗುತ್ತೆ ನೋಡಿದ್ರಿ, ಅವರೆಲ್ಲ ಈ ಕೆಲಸ ಮಾಡ್ತಿದ್ರೆ ಅಂತ ಹೇಳಿ. ಆ ಮೆಟ್ಟಕ್ಕೆ ಬೆಳೆಸಿದವರು ನಾವು ನಿಮಗೆ ಕೃತಜ್ಞತೆ ಹೇಳಬೇಕು. ನೀವು ಕಲಿಸಿದ್ದಿಲ್ಲ ಅಂದ್ರೆ ನಾವು ಇವತ್ತು ಇಲ್ಲೇ ಎಲ್ಲರೂ ಇರ್ತಿದ್ವಿ. ಏನಾದರೂ ಒಂದು ಜೀವನ ಅಂತ ಬಂದರೆ ಏನಾದರೂ ಮಾಡಲೇಬೇಕು. ಬಟ್ ಈ ಕಂಫರ್ಟ್ನಲ್ಲಿ ಈ ಲೆವೆಲ್ನಲ್ಲಿ ಬೆಳಿಬೇಕಂತಂದರೆ ಅದು ನಿಮ್ಮೆಲ್ಲರ ಕಡೆಯಿಂದ, ನಮ್ಮ ಎಲ್ಲ ಹುಡುಗರ ಕಡೆಯಿಂದ ಮೇಡಮ್ ನಿಮ್ಗೆಲ್ಲರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ, ನಿಮ್ಮ ಹಿತವಚನಗಳು, ನಿಮ್ಮ ಸಪೋರ್ಟ್ ನಾವು ಹೀಗೆ ಇದ್ದರೆ ಡೆಫಿನೆಟ್ ಆಗಿ ನಾವು ಒಂದು ಫ್ಯೂಚರ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀವಿ, ನಾವು ಕೂಡ ಬೆಳಿತೀವಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. 2 ಮಾತು. ನನ್ನ ಹೆಸರು ನಾನು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ನನ್ನ ಹೆಸರು ಸಂತೋಷ್ ಶಿದ್ಲಿಂಗ್ ಅಂತ ಹೇಳಿ. ನಾನು ಪಾರ್ಟ್ ಟೈಮ್ ಯು ಕ್ಯಾನ್ ಸೇ ಕಾಂಟ್ರಾಕ್ಟರ್ ಆ್ಯಂಡ್ ಎ ಬಿಸ್ನೆಸ್ ಮ್ಯಾನ್. ನಡೀತಾ ಇದೆ, ಗದಗಿನಲ್ಲಿ ಬಂದಿದ್ದೀನಿ. ಐ ಆಮ್ ಲಿವಿಂಗ್ ಮೈ ಹ್ಯಾಪಿ ಸ್ಯಾಟಿಸ್ಫೈಡ್ ಲೈಫ್. ಮ್ಯಾರಿಡ್. ನಾನು ಕಲ್ತಿರೋದು ಸರ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆಯಿತು. ಅದಾದಮೇಲೆ ಫೀಲ್ಡ್ ಎಲ್ಲ ಚೇಂಜ್ ಆಗಿ ಲೈಕ್ ಮಲ್ಟಿಪರ್ಪಸ್ ವರ್ಕಿಂಗ್ ಎಲ್ಲ ಫೀಲ್ಡ್ನಲ್ಲಿ ನಾವು ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಫಂಕ್ಷನ್. It's really a pleasure to see you all, and it's very happy. You can see me here, like by looking at me, you will come to know that how much I am happy looking at all old faces. Thank you so much.